ನನ್ನೆಲ್ಲ ಪ್ರೀತಿಯ ಮಣ್ಣಿನ ಮಕ್ಕಳಿಗೆ ಶುಭ ಸಂಜೆ. 8/8/2026 ಶನಿವಾರದ ನಾಗಮಂಗಲ ತರಕಾರಿ ಸಂತೆ. ಇಲ್ಲಿ ಯಾವುದೇ ಕಮಿಷನ್ ಇಲ್ಲದೆ ವ್ಯಾಪಾರ ವಹಿವಾಟು ನಡೆಯುತ್ತದೆ. ಈ ಸಂತೆಯು ಸೋಮವಾರ, ಬುಧವಾರ, ಶನಿವಾರ ಮಾತ್ರ ನಡೆಯುತ್ತದೆ. ಈ ನಮ್ಮ ತರಕಾರಿ ಸಂತೆಯು ಮಧ್ಯಾಹ್ನ 3 ಗಂಟೆಯಿಂದ ಪ್ರಾರಂಭವಾಗಿ 4 ಗಂಟೆಯೊಳಗೆ ಎಲ್ಲ ತರಕಾರಿ ವಹಿವಾಟುಗಳು ಮುಗಿಯುತ್ತದೆ. ಬಜ್ಜಿ ಮೆಣಸಿನಕಾಯಿ ಇಂದು 700 ರೂಪಾಯಿಂದ 800 ರೂಪಾಯಿವರೆಗೆ ವ್ಯಾಪಾರವಾಗಿದೆ. ಇಂದು ದಪ್ಪ ಮೆಣಸಿನಕಾಯಿ ಪ್ರತಿ ಚೀಲ 500 ರಿಂದ 600 ರೂಪಾಯಿವರೆಗೂ ವ್ಯಾಪಾರವಾಗಿದೆ. ಆತ್ಮೀಯ ರೈತ ಮಿತ್ರರೇ, ನೀವು ನೋಡುತ್ತಿರುವ ಈ ಬೆಂಡೆಕಾಯಿ ಚೀಲವು ಇಂದು ನಾಗಮಂಗಲ ತರಕಾರಿ ಮಾರುಕಟ್ಟೆಯಲ್ಲಿ 300 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದು ನಾಗಮಂಗಲ ತರಕಾರಿ ಮಾರುಕಟ್ಟೆಯಲ್ಲಿ ಸೀಮೆ ಬದನೆಕಾಯಿ ಪ್ರತಿ ಚೀಲ 200 ರೂಪಾಯಿಯಂತೆ ವ್ಯಾಪಾರವಾಗಿದೆ. ತಿನ್ನುವ ಸೌತೆಕಾಯಿ ಇಂದು ನಾಗಮಂಗಲ ತರಕಾರಿ ಮಾರುಕಟ್ಟೆಯಲ್ಲಿ ಪ್ರತಿ ಚೀಲ 250 ರಿಂದ 300 ರೂಪಾಯಿವರೆಗೆ ವ್ಯಾಪಾರವಾಗಿದೆ. ಆತ್ಮೀಯರೇ, ಇಂದು ನಾಗಮಂಗಲ ಮಾರುಕಟ್ಟೆಯಲ್ಲಿ ಬೀನೀಸ್ ಪ್ರತಿ ಚೀಲ 1000 ರೂಪಾಯಿಯಿಂದ 1300 ರೂಪಾಯಿವರೆಗೂ ವ್ಯಾಪಾರವಾಗಿದೆ. ಬಿಳಿ ಬದನೆ ಪ್ರತಿ ಚೀಲ 300 ರೂಪಾಯಿಯಿಂದ 500 ರೂಪಾಯಿವರೆಗೂ ಬೆಲೆಯಾಗಿದೆ. ಇನ್ನು ಖಾರದ ಮೆಣಸಿನಕಾಯಿ ಪ್ರತಿ ಚೀಲ 1000 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಹೆಚ್ಚಿನ ಬೇಡಿಕೆ ಪಡೆದ ಖಾರದ ಮೆಣಸಿನಕಾಯಿ ಮತ್ತು ಬೀನೀಸ್. ನಾಗಮಂಗಲ ತರಕಾರಿ ಮಾರುಕಟ್ಟೆಯಲ್ಲಿ ಗೆಡ್ಡೆಕೋಸು, ನವಿಲುಕೋಸು ಪ್ರತಿ ಚೀಲ 400 ರೂಪಾಯಿಯಿಂದ 500 ರೂಪಾಯಿವರೆಗೂ ವ್ಯಾಪಾರವಾಗಿದೆ. ರೈತ ಮಿತ್ರರೇ, ಇಂದು ನಾಗಮಂಗಲ ತರಕಾರಿ ಮಾರುಕಟ್ಟೆಯಲ್ಲಿ ಗುಂಡು ಬದನೆ ಪ್ರತಿ ಚೀಲ 250 ರೂಪಾಯಿಯಿಂದ 350 ರೂಪಾಯಿವರೆಗೂ ವ್ಯಾಪಾರವಾಯಿತು. ಆತ್ಮೀಯರೇ, ಇಂದು ಮಾರುಕಟ್ಟೆಯಲ್ಲಿ ಹೀರೆಕಾಯಿ ಪ್ರತಿ ಚೀಲ 200 ರೂಪಾಯಿವರೆಗೆ ವ್ಯಾಪಾರವಾಯಿತು. ಆತ್ಮೀಯ ಗೆಳೆಯರೇ, ನೀವು ನೋಡುತ್ತಿರುವ ಹೂಕೋಸು ಚೀಲ ಪ್ರತಿ ಚೀಲಗಳು ಇಂದು ನಾಗಮಂಗಲ ತರಕಾರಿ ಮಾರುಕಟ್ಟೆಯಲ್ಲಿ 200 ರೂಪಾಯಿಯಂತೆ ವ್ಯಾಪಾರವಾಯಿತು. ಗೆಳೆಯರೇ, ಇಂದು ಹಾಗಲಕಾಯಿ ಪ್ರತಿ ಚೀಲ 600 ರೂಪಾಯಿಯಿಂದ 700 ರೂಪಾಯಿವರೆಗೆ ವ್ಯಾಪಾರವಾಗಿದೆ. ಮೂಲಂಗಿ ಇಂದು ಪ್ರತಿ ಚೀಲ 400 ರೂಪಾಯಿಗಳಂತೆ ವ್ಯಾಪಾರವಾಯಿತು. ಪಡವಲಕಾಯಿ ಇಂದು ನಾಗಮಂಗಲ ತರಕಾರಿ ಮಾರುಕಟ್ಟೆಯಲ್ಲಿ ಪ್ರತಿ ಚೀಲಗಳು 300 ರೂಪಾಯಿಯಂತೆ ವ್ಯಾಪಾರವಾಗಿದೆ. ಪ್ರತಿದಿನದ ತರಕಾರಿ ಬೆಲೆಗಳ ಅಪ್ಡೇಟ್ಗಾಗಿ ನಿಧಿ ಪರಂ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಜವಾನ್, ಜೈ ಕಿಸಾನ್.